ಆಯುಧ ಪೂಜೆ ಹಾಗೇನೆ ದೀಪಾವಳಿ ಹಬ್ಬದ ಪ್ರಯುಕ್ತ ಕಡಿಮೆ ಬಜೆಟ್ ಅಲ್ಲಿ ಕಾಂಬೋ ಡ್ರೆಸ್ ನ ತೋರಿಸ್ತಾ ಇದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನೆನ್ನೆ ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಇವತ್ತು ಬೆಳಗ್ಗೆ ಲೇಟ್ ಆಗಿ ಎದ್ದಿದ್ದಾಯ್ತು. ಎದ್ದ ತಕ್ಷಣ ತಲೆ ನೋವ್ತಾಯ್ತು ಅಂತ ಕಾಫಿ ಮಾಡ್ಕೊಂಡೆ. ಹಾಗೇನೆ ಒಂದು ಅನರ್ಕಲಿ ಮನೇಲಿ ನಾನು ಚಿಕ್ಕವಳಿದ್ದಾಗ ಏನ್ ಮಾಡ್ತಾ ಇದ್ದೆ ಅಂದ್ರೆ ಫಸ್ಟ್ ಹೊರಗಡೆ ಇರೋ ಬನ್ನೆಲ್ಲ ತಗೊಂಡು ಕಾಫಿನಲ್ಲಿ ಅಥವಾ ಟೀನಲ್ಲಿ ಹೆಚ್ಕೊಂಡು ತಿನ್ಬಿಡ್ತಾ ಇದ್ದೆ. ಅದಾದ್ಮೇಲೆ ಒಳಗಡೆ ಇರೋ ಸ್ವೀಟ್ ನ ತಿಂತಾ ಇದ್ದೆ. ನಾನು ಚೈಲ್ಡ್ಹುಡ್ ಅಲ್ಲಿ ಜಾಸ್ತಿ ತಿಂದಿರೋ ಸ್ವೀಟ್ ಅಂದ್ರೆ ಇದೇನೆ. ನೀವು ಇದೇ ತರ ಮಾಡಿದೀರಾ? ಇನ್ನು ಕಾಫಿ ಕುಡ್ಕೊಂತ ನಿನ್ನೆ ಗ್ರ್ಯಾಂಡ್ ಓಪನಿಂಗ್ ನೋಡಿರ್ಲಿಲ್ಲ ಅಂತ ಇವತ್ತು ಸ್ವಲ್ಪ ನೋಡ್ಕೊಂತ ಹಾಗೆ ನೆನ್ನೆ ನೈಟ್ ಸ್ವಲ್ಪ ಬಟ್ಟೆ ಇತ್ತು ಅಂತ ಅವನ್ನೆಲ್ಲ ಮಷಿನ್ಗೆ ಹಾಕಿದ್ದೆ. ಬೆಳಗ್ಗೆ ಹೋಗಿ ಒಣಗಾಕ್ ಬಂದು ಇನ್ನು ಡೈರೆಕ್ಟಾಗಿ ತಿಂಡಿ ಬದಲು ಅಡುಗೆನೇ ಮಾಡ್ಕೋತಾ ಇದ್ದೆ. ಹುಳ್ಳಿಕಾಳು ಹಾಕಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ನೀಟಾಗಿ ಹುಳ್ಳಿಕಾಳನ್ನೆಲ್ಲ ಹಾಯ್ಕೋತಾ ಇದ್ದೆ. ಇನ್ನು ನಾವು ನೀವೆಲ್ಲ ಸಾಮಾನ್ಯವಾಗಿ ಸೌಟಿಗೆ ಮಸಾಲೆ ಏನಾದರೂ ಅಂಟ್ಕೊಂಡಾಗ ಡೈರೆಕ್ಟಾಗಿ ಕುಕ್ಕರ್ಗೆ ಈ ಥರ ಬಡಿತೀವಿ. ಆದರೆ ಈ ಥರ ಬಡಿಯೋದ್ರಿಂದ ಕುಕ್ಕರ್ ಹಾಳಾಗುತ್ತೆ. ಅದ್ರ ಬದಲು ನಾವೇನು ಮಾಡಬೇಕು ಅಂದರೆ ಸೌಟ್ನ ಅಂಗಾತ ಇಟ್ಕೊಂಡು ಈ ಥರ ಟ್ಯಾಪ್ ಮಾಡ್ಕೊಳೋದ್ರಿಂದ ಕುಕ್ಕರ್ ಡ್ಯಾಮೇಜ್ ಆಗೋದಿಲ್ಲ, ಹಾಗೇನೆ ಏರ್ ಔಟ್ ಆಗೋದು ಕೂಡ ತಪ್ಪುತ್ತೆ. ಆದಷ್ಟು ಈ ಇನ್ಫಾರ್ಮೇಶನ್ ಬೇರೆಯವ್ರಿಗೂ ಕೂಡ ತಿಳಿಸಿ. ಇನ್ನೊಂದ್ ಕಡೆ ಸಾಂಬಾರು ಆಯ್ತು, ಜೊತೆಗೆ ಅನ್ನಕ್ಕೂ ಇಟ್ಟಿದ್ದೆ. ಅನ್ನನೆಲ್ಲ ಮುಗಿಸ್ಕೊಂಡು ಹೊಟ್ಟೆ ಹಸ್ತಿತ್ತು ಅಂತ ಬ್ಯಾಟಿಂಗ್ ಶುರು ಮಾಡ್ಕೊಂಡೆ. ಸೊಸೈಟಿ ಅಕ್ಕಿ ಅನ್ನ ಜೊತೆಗೆ ಸಾಂಬಾರು ಒಂದು ಮೊಟ್ಟೆ ಹಾಕೊಂಡು ತಿಂತಾ ಇದ್ರೆ ತಟ್ಟೆ ಹೆಂಗ್ ಖಾಲಿ ಆಗುತ್ತೆ ಅನ್ನೋದೇ ಗೊತ್ತಾಗ್ಲಿಲ್ಲ. ಹಂಗೆ ಸಾಂಬಾರ್ ಕೂಡ ಸಕ್ಕತ್ತಾಗಿತ್ತು, ಚೆನ್ನಾಗೆ ಬ್ಯಾಟಿಂಗ್ ಮಾಡಿದ್ದಾಯ್ತು. ಇನ್ನು ಸಂಜೆಯಿಂದ ಫ್ರೆಶ್ ಅಪ್ ಆಗಿ ಒಂದು ಪಾರ್ಸಲ್ ಬಂದಿತ್ತು, ಅದನ್ನ ಓಪನ್ ಮಾಡ್ತಾ ಇದ್ದೆ. ಈ ಆಯುಧ ಪೂಜೆ ಹಾಗೇನೆ ದೀಪಾವಳಿಗೆ ಎರಡಕ್ಕೂ ಕೂಡ ಆಗೋ ತರ ಕಾಂಬೋ ಸೆಟ್ನ ತರಿಸ್ಕೊಂಡಿದ್ದೀನಿ. ಸೊ ಎರಡು ಕೂಡ ತುಂಬಾ ಚೆನ್ನಾಗಿದೆ. ನನಗಂತೂ ಎರಡು ಕೂಡ ಪರ್ಸ್ನಲಿ ಇಷ್ಟ ಆಯಿತು. ಈ ಎರಡರಿಂದ ಸೇರಿಸಿ ನಾನು ಮೋಸ್ಟ್ಲಿ 650 ಕೊಟ್ಟಿದ್ದೀನಿ ಅಷ್ಟೇನೆ. ಎರಡು ಕೂಡ ತುಂಬಾ ಚೆನ್ನಾಗಿದೆ. ಬಟ್ ನನಗೆ ಪಾಕೆಟ್ ಇದ್ದಿದ್ರೆ ಇನ್ನೂ ಇಷ್ಟ ಆಗೋದು. ನಾನು ಟಾಪ್ ಕಾಲರ್ ನೆಕ್ ಮತ್ತೆ 3/4 ಸ್ಲೀವ್ಸ್ ಇದೆ. ನನಗೆ ಕಾಲರ್ ನೆಕ್ ಡ್ರೆಸ್ಗಳಂದ್ರೆ ಸಖತ್ ಇಷ್ಟ. ಸೊ ಹಾಗಾಗಿ ಎರಡು ಕೂಡ ಕಾಲರ್ ನೆಕ್ ಡ್ರೆಸ್ಸೇ ಆಗಿರೋದ್ರಿಂದ ಈ ಕಾಂಬೋನ ಸೆಲೆಕ್ಟ್ ಮಾಡ್ಕೊಂಡೆ. ಹಾಗೆ ದಯವಿಟ್ಟು ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಬೇಡಿ, ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಪಿನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನಾನು ಲಿಂಕ್ ನ ಚೆಕ್ ಮಾಡೇನೆ ಹಾಕಿರ್ತೀನಿ. ಓಪನ್ ಆಗ್ತಾ ಇಲ್ಲ ಅಂದ್ರೆ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗೆ ಅಲೋ ಕೊಟ್ಟಿರಲ್ಲ, ಸೊ ಹಾಗಾಗಿ ಓಪನ್ ಆಗೋದು. ಹಾಗೆ ರೀಲ್ ನಾನು ಹೈಲೈಟ್ ಅಲ್ಲಿ ಹಾಕಿದಾಗ ರೀಲ್ ನ ಓಪನ್ ಮಾಡಿ ಅದಕ್ಕೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಡೈರೆಕ್ಟ್ ಆಗಿ ಲಿಂಕ್ ಬರೋದು. ದಯವಿಟ್ಟು ಸ್ಟೋರಿಗೆ ಲಿಂಕ್ ಅಂತ ಹಾಕ್ಬೇಡಿ. ಇನ್ನು ಈ ಕಾಂಬೋ ಡ್ರೆಸ್ ಲಿಂಕ್ ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಡೈರೆಕ್ಟ್ ಆಗಿ ನಿಮ್ಮ ಇನ್ಬಾಕ್ಸ್ಗೆ ಬರುತ್ತೆ. ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.